ಪುಲ್ವಾಮಾ ದುರಂತದ ಬಳಿಕ ನಮ್ಮ ಸೇನೆ ಪ್ರತಿದಾಳಿ ನಡೆಸಿದೆ. ಪಾಕಿಸ್ತಾನದ ನೆಲದಲ್ಲಿ ಅಡಗಿದ್ದ ಉಗ್ರರನ್ನು ಬೇಟೆಯಾಡುವ ಪ್ರಯತ್ನ ನಡೆಸಿದೆ ಅಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗಳೂರು ನಗರದ ಕೇಂದ್ರ ಮೈದಾನದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರ ಸಮಾವೇಶದಲ್ಲಿ ಪುಲ್ವಾಮಾ ದುರಂತದಲ್ಲಿ ಮಡಿದ ರಾಜ್ಯದ ಯೋಧನ ಸ್ಮರಣೆ ಮಾಡಿದ ಬಳಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪಾಕಿಸ್ತಾನದ F-16 ಜೆಟ್ ಹೊಡೆದುರುಳಿಸಿದ ವಾಯುಸೇನೆಗೆ ಅಭಿನಂದಿಸುತ್ತೇನೆ. ಆದರೆ ಕೆಲವು ಒಸಾಮಾಜಿ ಎನ್ನುವವರು ಸೇನಾ ದಾಳಿಗೆ ಸಾಕ್ಷ್ಯವನ್ನ ಕೇಳುತ್ತಿದ್ದಾರೆ. ಭಾರತ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವ ಪಣ ತೊಟ್ಟಿದೆ. ಭಯೋತ್ಪಾದಕರು ಪಾತಾಳದಲ್ಲಿ ಅಡಗಿದ್ರೂ ಹೊಡೆದು ಹಾಕುವ ತಾಕತ್ತು ನಮ್ಮ ಸೇನೆಗೆ ಇದೆ ಅಂತ ಅವರು ಹೇಳಿದ್ರು. ಪರೋಕ್ಷವಾಗಿ 3ನೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸುಳಿವು ನೀಡಿದ ಅವರು ಅದರ ಬಗ್ಗೆ ಮಾಹಿತಿ ನೀಡೋದಿಲ್ಲ ಅಂತ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಮಾತನಾಡಿ, ಪುಲ್ವಾಮಾದಲ್ಲಿ ನಡೆದ ಪಾಕಿಸ್ತಾನ ಪ್ರೇರಿತ ದಾಳಿಗೆ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಅದರಲ್ಲೂ ಪಾಕಿಸ್ತಾನ ಜನತೆಗೆ ತೊಂದರೆಯಾಗದಂತೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಸಕ್ಸಸ್ ಆಗಿರೋದು ನಾವು ಗಮನಿಸಬೇಕಾದ ವಿಚಾರ. ನರೇಂದ್ರ ಮೋದಿಯ ಬಗ್ಗೆ ವಿರೋಧ ಪಕ್ಷಗಳು ಸುಖಾಸುಮ್ನೆ ಟೀಕೆ ಮಾಡ್ತಾ ಇವೆ. ಪ್ರಧಾನಿ ವಿಶೇಷ ಯೋಜನೆಗಳನ್ನ ಜಾರಿಗೆ ತಂದು ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಇಡೀ ದೇಶವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಎಂದವರು ಹೇಳಿದರು. ನಂತರ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಮಾತನಾಡಿ, ವಿರೋಧ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ವಿರೋಧ ಮಾಡುತ್ತಿದೆ. ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಪ್ರಧಾನಿ ಜಾರಿಗೆ ತಂದಿದ್ದಾರೆ. ಜನರ ಪರ ಕಾಳಜಿ ಹೊಂದಿರುವ ಮೋದಿ ಸರ್ಕಾರ ಆಡಳಿತಕ್ಕೆ ಮತ್ತೆ ಬಂದೇ ಬರುತ್ತದೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು ಹಾಜರಿದ್ದರು. रात को सोए हुए हमारे 17 सेना के जवानों को पाकिस्तान की धरती से आकर आतंकवादियों ने उनके ऊपर कायराना हमला करके उनकी जानें ले ली। उसके बाद हमारे भी सेना के जवानों ने फैसला किया, बहनों भाइयों, और उसके बाद जो कुछ भी हुआ उसकी आपको अच्छी तरह जानकारी है, बताने की आवश्यकता नहीं। वहां भी हाहाकार मच गया। और आज आप यह देख रहे हैं, पहला अटैक वो हुआ था और दूसरी एयर स्ट्राइक हमारी यह हुई है पुलवामा की घटना के बाद। 20 ತಿಂಗಳು ಅಧಿಕಾರ ನಡೆಸಿ ಮಜಾ ಮಾಡಿ ಕೊನೆಗೆ ನನಗೆ 20 ತಿಂಗಳು ಅಧಿಕಾರ ವಹಿಸಿಕೊಂಡು ಸಂದರ್ಭ ದ್ರೋಹ ಮಾಡಿದ್ದಾರೆ. ಈ ಮಾತನ್ನು ಅವತ್ತೇ ರಾಜನಾಥ್ ಸಿಂಗ್ ಅವರು ಆಹ್ವಾನಿಗಳು ಹೇಳಿದ್ರು. ನಾನು ಹೇಳಿದೆ, ಕುಮಾರಸ್ವಾಮಿ ನಾವು ನಂಬಲ್ಲ, ಆದರೆ 20 ತಿಂಗಳು ನಮಗೂ ಆಡಳಿತ ಅನುಭವ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾ ಇದ್ದೇವೆ. 20 ತಿಂಗಳಾದ್ಮೇಲೆ ಕೈ ಕೊಡ್ತಾರೆ, ನಂತರ ನಾವು ಜನರ ಮುಂದೆ ಹೋಗ್ತೇವೆ, ಜನರ ಆಶೀರ್ವಾದ ಪಡಿತೇವೆ ಅಂತ ಹೇಳೋ ಮಾತನ್ನ ನಾನು ಅಟಲ್ ಜಿ ಅವರ ಎದುರುಗಡೆ ಹೇಳಿದ್ದೆ. ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಅಶಾಂತಿಯ ವಾತಾವರಣಗಳು ನಿರ್ಮಾಣ ಆಗಿದೆ. ಮತ ಧರ್ಮಗಳಲ್ಲಿ ದ್ವೇಷಗಳು ಪ್ರಾರಂಭ ಆಗಿದೆ. ಒಂದೊಂದು ದೇಶಗಳು ಇನ್ನೊಂದು ದೇಶದ ಕಡೆ ಗಮನವನ್ನ ಇಡ್ತಾ ಇದೆ. ಆದ್ರೆ ಇಡೀ ಜಗತ್ತು ಒಂದಾಗಿ ಭಾರತವನ್ನ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಶಾಂತಿಯ ನಿರ್ಮಾಣ ಮಾಡತಕ್ಕಂಥ